ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಅಂದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ಇಲ್ಲಿ ಅಪೊಸ್ತಲ ಪೌಲನು ಈ ಕೊರಿಂಥದಲ್ಲಿರುವ ಸಭೆಗೆ ಈ ರೀತಿ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ಇವತ್ತು ಕೃಪೆಯಿಂದ ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆಡುತ್ತಾರೋ, ಯಾರು ಯೇಸು ಕ್ರಿಸ್ತನ ಕರ್ತನ ಅಂಗೀಕಾರ ಮಾಡುತ್ತಾರೋ ಅವರಿಗೆ ಯೇಸು ಕ್ರಿಸ್ತನು ಕೃಪೆಯನ್ನು ಕೊಡುತ್ತಾನೆ ಎಂಬುದೇ ಅಪೊಸ್ತಲ ಹೇಳ್ತಾನೆ. ಈ ಕೃಪೆಯಿಂದ ಪದಾರ್ಥ ಆಗಿದ್ದರೆ ದೇವರ ಅಪಾರಿಮಿತವಾದ ಪ್ರೀತಿ, ದೇವರ ಸಹನೆ, ದೀರ್ಘಶಾಂತಿ, ಆತನ ಕರುಣೆ, ಆತನ ಆಶೀರ್ವಾದ, ಈ ಅನೇಕ ಪದಗಳು ಇದರಲ್ಲಿ ಅರ್ಥವಾಗಿಯೇ ಪ್ರೇರೆ. ಈ ಕೃಪೆ ಯಾವ ಕೃಪೆಯನ್ನು ಹೊಂದುತ್ತೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು 7 ರೀತಿಯ ಕೃಪೆಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಹೊಂದಿಕೊಳ್ಳುತ್ತೇವೆ. ಅದು 1ನೇ ಕೃಪೆಯಾಗಿದೆ ಪ್ರೆ. ದೇವರ ಕೃಪೆಯು ನಮ್ಮ ನೀತಿವಂತರನ್ನು ಮಾಡುತ್ತದೆ. 2ನೇ ಸಂಗತಿಯಾಗಿದೆ ಪ್ರೆ, ದೇವರ ಕೃಪೆಯು ನಮಗೆ ನಿತ್ಯ ಜೀವವನ್ನು ಕೊಡುತ್ತದೆ. 3ನೇ ಕೃಪೆ ಮುಖಾಂತರ ಹೊಂದಿಕೊಳ್ಳ ಆಶೀರ್ವಾದವಾಗಿದೆ, ದೇವರ ಕೃಪೆಯು ನಮಗೆ ಸಮಾಧಾನವನ್ನು ಕೊಡುತ್ತದೆ. 4ನೇ ಆಶೀರ್ವಾದ, ದೇವರ ಕೃಪೆಯು ನಮಗೆ ದೇವರ ಪುತ್ರರನ್ನಾಗಿ ಮಾಡುತ್ತದೆ. 5ನೇ ಸಂಗತಿಯಾಗಿದೆ, ದೇವರ ಕೃಪೆಯು ನಮಗೆ ಆರ್ಥಿಕ ಆಶೀರ್ವಾದವನ್ನು ಕೊಡುತ್ತದೆ. 6ನೇ ಸಂಗತಿ, ದೇವರ ಕೃಪೆಯು ನಮಗೆ ಪವಿತ್ರ ಯಾಜಕರನ್ನಾಗಿ ಮಾಡುತ್ತದೆ. 7ನೇ ಸಂಗತಿಯಾಗಿದೆ, ದೇವರ ಕೃಪೆಯು ನಮ್ಮನ್ನು ಪರಿಪೂರ್ಣ ಪರಿಶುದ್ಧನ್ನು ಮಾಡುತ್ತದೆ. ಈ 7 ಅರ್ಥಗಳನ್ನು ನಾವು ಈ ದಿನ ನೋಡುವರಾಗಿದೆ. ಅದೇ ಮೊದಲನೇ ಸಂಗತಿ ನೋಡುವ, ದೇವರ ಕೃಪೆಯು ನಮ್ಮನ್ನು ನೀತಿವಂತೆ ಮಾಡ್ತದೆ. ಇದರ ಕುರಿತು ನೋಡುವ ಪ್ರೇರೆ, ರೋಮಾಪುರದವರ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ರಿಂದ 26ನೇ ವಾಕ್ಯ ತನಕ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರಿಗೆಲ್ಲರಿಗೂ ದೊರೆಯುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಹೇಳ್ತಾನೆ, ಎಲ್ಲರೂ ಈ ಲೋಕದ ಪ್ರತಿಯೊಬ್ಬರು ಪಾಪದಿಂದ ಹುಟ್ಟಿದ್ದಾರೆ. ಪ್ರತಿಯೊಬ್ಬರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿ ಹೋಗಿದ್ದಾರೆ ಎಂಬುದೇ ಅಪೊಸ್ತಲ ಅತಿ ಸ್ಪಷ್ಟ ಹೇಳ್ತಾನೆ ಪ್ರೆ. ಆದರೆ ದೇವರ ಕೃಪೆಯಿಂದ ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೊಡುತ್ತಾರೋ, ಅಂದರೆ ಯೇಸು ಕ್ರಿಸ್ತನು ಕಲ್ವರಿ ಕ್ರೂಜಲ್ಲಿ ಪ್ರತಿಯೊಬ್ಬರ ಮನಸ್ಸಿನ ಪಾಪ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ ಪ್ರೇರೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. ಅದಕ್ಕೋಸ್ಕರ ದೇವರು ಈ ಲೋಕವನ್ನು ಇಷ್ಟೂ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಆತನ ಭೂಲೋಕಕ್ಕೆ ಪ್ರೇರೆ 2025 ವರ್ಷದ ಮೊದಲು ಯೇಸು ಕ್ರಿಸ್ತ ಭೂಲಕ್ಕೆ ಬಂದನು ಪ್ರಿಯರೇ. ಆ ಯೇಸು ಕ್ರಿಸ್ತ ಭೂಲಕ್ಕೆ ಬಂದು ತನ್ನ ಪ್ರಾಣ, ತನ್ನ ರಕ್ತವನ್ನು ಕೊಡುವುದರ ಮುಖಾಂತರ, ಆ ರಕ್ತದ ಮುಖಾಂತರ ಪ್ರಿಯರೇ ಇವತ್ತು ಪಾಪ ಪರಿಹಾರವಾಗ್ತದೆ. ಅಪೊಸ್ತಲ ಹೇಳ್ತಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದರೆ ಯಾರ್ಯಾರು ತಾವು ಪಾಪಿಗಳು, ತಮ್ಮ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತ ಒಬ್ಬನ ರಕ್ತ ಕೊಟ್ಟಿದ್ದಾನೆ, ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಆಗ್ತದೆ ಎಂಬುದಾಗಿ ಯಾರು ಈ ಸುವಾರ್ತೆಯನ್ನು ನಂಬುತ್ತಾರೋ ಮತ್ತು ಯೇಸು ಕ್ರಿಸ್ತನನ್ನು ತಮ್ಮ ಕರ್ತನು ಓಡಿ ಅಂಗೀಕಾರ ಮಾಡಿ ತಮ್ಮೆಲ್ಲ ಪಾಪ ಒಪ್ಪಿಕೊಂಡು ಆ ಪಾಪನ ಅರಿಕೆ ಮಾಡುತ್ತಾರೋ, ಆಗ ಯೇಸು ಕ್ರಿಸ್ತ ರಕ್ತ ಪ್ರೇರೆ ಯಾರ್ಯಾರು ಯೇಸು ನಂಬಿಕೊಡುತ್ತಾರೋ, ತಮ್ಮ ಪಾಪ ಒಪ್ಪಿಕೊಂಡು ಅವರೆಲ್ಲರ ಪಾಪಗಳನ್ನು ಯೇಸು ರಕ್ತ ತೊಳೆದವ್ರನ್ನು ಶುದ್ಧೀಕರಿಸಿಕೊಂಡು ಅವರನ್ನು ನೀತಿವಂತನೆ ಮಾಡ್ತದೆ. ಇದು ದೇವರ ಕೃಪೆ ಆಗಿದೆ. ಇವತ್ತು ಈ ಕೃಪೆ
ಯಾವುದೇನು ಕರೆ ಕೊಡಬೇಕಿದ್ದಿಲ್ಲ ಪ್ರೇರೆ, ಬರೀ ನೀವು ನಂಬುವವರಾಗಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಪಾಪದಿಂದ ಹುಟ್ಟಿದ್ದಾರೆ. ಈ ಲೋಕದಲ್ಲಿ ನೀತಿವಂತನು ಎಂಬವನು ಯಾರೊಬ್ಬನೂ ಇಲ್ಲ. ಅದೇ ಆ ಪಾಪ ಪರಿಹಾರ ಆಗಬೇಕಾದರೆ ರಕ್ತ ಬೇಕು. ರಕ್ತ ಕೊಟ್ಟ ಒಬ್ಬನೇ ಯೇಸು ಕ್ರಿಸ್ತ ಒಬ್ಬನೇ ಆಗಿದ್ದಾನೆ. ಅದು ಅಪೊಸ್ತಲನು ಹೇಳ್ತಾನೆ, ಅವರು ನೀತಿವಂತರಿಂದ ನಿನ್ನೆ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ನೀವು ಪಾಪ ಒಪ್ಪಿಕೊಳ್ಳುವಾಗ, ಅರಿಕೆ ಮಾಡುವಾಗ ಯೇಸು ಕ್ರಿಸ್ತ ರಕ್ತವು ನಿಮ್ಮೆಲ್ಲ ಪಾಪವನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ನಿಮಗೆ ನೀತಿವಂತ ಮಾಡ್ತೇವೆ ಎಂಬುದೇ ಅಪೊಸ್ತಲನು. ಇದು ದೇವರ ಕೃಪೆಯಾಗಿದೆ ಪ್ರೇರೆ. 25ನೇ ವಾಕ್ಯ ನಾವು ನೋಡ್ತೇವೆ, ಆತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆಯಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಯಾರು ಇಸ್ಕೊಂಡು ನಂಬಿಕೊಡುತ್ತಾರೋ ಅವರಿಗೆ ಈ ಕೃಪೆಯು ಅವರ ಪಾಪವನ್ನು ಶ್ರಮಿಸ್ತದೆ ಎಂಬುದೇ ಅಪೊಸ್ತಲನು ಹೇಳ್ತಾನೆ. 26ನೇ ವಾಕ್ಯದಲ್ಲಿ, ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತನೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಪ್ರೇರೆ, ಇದು ದೇವರ ಕೃಪೆಯಾಗಿದೆ. ಯಾರು ಯೇಸು ಕ್ರಿಸ್ತನನ್ನು ನಂಬಿಕೆಯಿಡುತ್ತಾರೋ, ಆತನ ಕರ್ತನ ಮತ್ತು ಒಡೆಯನ ಅಂಗೀಕಾರ ಮಾಡ್ತಾರೋ, ತಮ್ಮ ಪಾಪ ಒಪ್ಪಿಕೊಳ್ಳುತ್ತಾರೋ, ಅರಿಕೆ ಮಾಡ್ತಾರೋ, ಆ ದೇವರ ಕೃಪೆಯಿಂದ ಆ ಯೇಸು ರಕ್ತವು ನಿಮ್ಮನ್ನು ಉಚಿತವಾಗಿ ಯಾವುದೇ ನೀವು ಪುಣ್ಯಕ್ರಿಯೆ ಮಾಡದೆ ಆ ರಕ್ತವು ನಿಮ್ಮ ಎಲ್ಲ ಪಾಪವನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಮತ್ತು ದೇವರ ಕೃಪೆಯಿಂದ ನೀವು ದೇವರ ಮುಂದೆ ನೀತಿವಂತನೆಂದು ನಿನ್ನೆ ಹೊಂದುತ್ತೀರಿ. ಇದು ದೇವರ ಕೃಪೆಯಿಂದ ಸಿಗುವುದು ಒಂದು ಆಶೀರ್ವಾದವಾಗುತ್ತದೆ. ಎರಡನೇ ಆಶೀರ್ವಾದ ನೋಡ್ತೇವೆ, ದೇವರ ಕೃಪೆಯಿಂದ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೀರಿ ಹೊಂದಿಕೊಳ್ಳುತ್ತೀರಿ. ನಾವು ನೋಡ್ತೇವೆ ಎಫೆಸ ದೇವರ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ಅಪೊಸ್ತಲನು ಹೇಳ್ತಾನೆ, ಯಾರು ಈ ಟಿವಿ ಮಾಧ್ಯಮದ ಮುಖಾಂತರ ಒಂದು ವೇಳೆ ಈ ಸುವಾರ್ತೆ ಕೇಳಿ ಯೇಸು ಕ್ರಿಸ್ತನ ಕರ್ತನ ಒಡೆಯನೆಂದು ನಂಬುವುದಾದರೆ, ಆತ ಅಂಗೀಕಾರ ಮಾಡುವುದಾದರೆ ದೇವರ ಕೃಪೆಯು ನಿಮಗೆ ನಿತ್ಯ ಜೀವನ ಕೊಡುತ್ತದೆ. ಅಷ್ಟೇ ಅಲ್ಲದೆ ಆ ನಿತ್ಯ ಜೀವನ ನಿಮಗೆ ಕೊಟ್ಟಿದ್ದ ಗ್ಯಾರಂಟಿಯಾಗಿ ದೇವರ ತನ್ನ ಪವಿತ್ರಾತ್ಮನ ಮುದ್ರೆ ಅನ್ನು ಹೊಂದುತ್ತೀರಿ ಎಂಬುದು ಅಪೊಸ್ತಲನು ಹೇಳ್ತಾನೆ. 14ನೇ ವಾಕ್ಯ ನೋಡ್ತೇವೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಅಪೊಸ್ತಲನು ಪೌಲನು ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನನ್ನು ನಂಬಿಕೆಯಿಡುತ್ತಾರೋ, ಈ ಸುವಾರ್ತೆಯನ್ನು ಟಿವಿ ಮಾಧ್ಯಮದಿಂದ ಇವತ್ತು ಅಂಗೀಕಾರ ಮಾಡುತ್ತಿರೋ ಈ ಒಂದು ಕೃಪೆ ಅಂದರೆ ದೇವರು ತನ್ನ ಪವಿತ್ರ ಆತ್ಮನನ್ನು ಕೊಡುತ್ತಾನೆ, ಪವಿತ್ರ ಆತ್ಮದಲ್ಲಿ ಮುದ್ರೆ ಹಾಕ್ತಾನೆ, ನಿಮ್ಮ ನಿತ್ಯ ಜೀವನ ಕೂಡ ಇದು ದೇವರ ಕೃಪೆಯಾಗಿದೆ. ಇನ್ನು ಈ ವಾಕ್ಯ ಇನ್ನೂ ಸ್ಪಷ್ಟ ನೋಡ್ತೇವೆ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇಲ್ಲಪ್ಪ ಇನ್ನೂ ಸ್ಪಷ್ಟತೆ, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವುದರ ಮುಖಾಂತರ ಆತ ಕೃಪೆಯಿಂದ ರಕ್ಷಣೆಯಿಂದ ನಿತ್ಯ ನರಕದ ಬೆಂಕಿಯಿಂದ ನೀವು ರಕ್ಷಣೆ. ಇವತ್ತು ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪಾಪವು ಕೂಡ ಸಂಬಳ ಮರಣ. ಅಂದರೆ ಯಾರ್ಯಾರು ಪಾಪದಲ್ಲಿ ಹುಟ್ಟುತ್ತಾರೋ, ಪಾಪದಲ್ಲಿ ಸಾಯುತ್ತಾರೋ, ಆ ಪಾಪವು ಅವರಿಗೆ ಕೂಡ ಮರಣ, ನಿತ್ಯ ನರಕವಾಗಿದೆ ಎಂಬುದು ದೇವರ ವಾಕ್ಯ. ಅದಕ್ಕೋಸ್ಕರ ದೇವರ ಲೋಕವನ್ನು ಇಷ್ಟು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ 2020 ವರ್ಷ ಮೊದಲು ಬಂದಿದ್ದಾನೆ. ಆತನು ತನ್ನ ಕಲವರಿ ಕ್ರೂಜಲ್ಲಿ ನಿಮ್ಮೆಲ್ಲ ಪಾಪಗಳನ್ನು ರೋಗಗಳನ್ನು ಹೊತ್ತುಕೊಂಡು ರಕ್ತ ಕೊಟ್ಟು 3 ದಿನದಲ್ಲಿ ಜೀವಂತವಾಗಿ ಪರಲೋಕದಲ್ಲಿ ತಂದೆಯ ಬಲೆ ಕುಳಿತುಕೊಂಡು ಇವತ್ತು ಈ ಹಗಲು ರಾತ್ರಿ ಮುಗಿದ ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಅದೇ ಈ ಸುವಾರ್ತೆ ಈ ಟಿವಿ ಮಾಧ್ಯಮದಲ್ಲಿ ಸಾರಲ್ಪಡುವಾಗ ಈ ಸುವಾರ್ತೆ ನಂಬಿಕೆಯಿಂದ ನೀವು ಅಂಗೀಕಾರ ಮಾಡುತ್ತೀರೋ, ದೇವರ ಕೃಪೆಯಿಂದ ದೇವರು ನಿಮಗೆ ನಿತ್ಯ ಬೆಂಕಿಯಿಂದ ನಿಮಗೆ ರಕ್ಷಿಸ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳಿದೆ. ಅದು ದೇವರ ಕೃಪೆಯಾಗಿದೆ. ಅದೇ ಆ ರಕ್ಷಣೆಯು ನಿಮ್ಮದುಂಟದಲ್ಲ, ಅದು ದೇವರ ವರವೇ. ಅದು ನಿಮ್ಮದುಂಟು, ಅದು ದೇವರು ಕೊಡೋ ವರವಾಗಿದೆ. ಯೇಸು ನಂಬಿಕೆ ಇಡುವವರಿಗೆ, ಆತನ ಅಂಗೀಕಾರ ಮಾಡುವವರಿಗೆ ಈ ವರ ನಿತ್ಯ ವರವನ್ನು ಹೊಂದುತ್ತೀರಿ ಎಂಬುದು ಅಪೊಸ್ತಲನು ಹೇಳಿದ್ದಾನೆ. ಅದು ಪುಣ್ಯ ಕ್ರಿಯೆಗಳು ಉಂಟು. ನಿಮ್ಮ ಯಾವ ಒಳ್ಳೆಯ ಕ್ರಿಯೆಗಳಿಂದ, ಯಾವ ದಾನ ಧರ್ಮದಿಂದ ಪುಣ್ಯ ಉಂಟದಲ್ಲ, ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ.
ಮತ್ತು ನಾವು ಅಪ್ಪಸ್ಬರ್ತಾನೆ 10ನೇ ಭಾಗದಲ್ಲಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕಿದ್ದವರು ನಮ್ಮನ್ನು ಮೊದಲೇ ನೇಮಿಸಿದನು. ಅಷ್ಟೇ ಅಲ್ಲದೆ ಈ ಕೃಪೆಯಿಂದ ರಕ್ಷಣೆ ಹೊಂದಿದ್ದವರು ಆ ನಂತರ ಹೊಂದಿದ್ದ ನಂತರ ನೀವು ಒಳ್ಳೆಯ ಕ್ರಿಯೆಗಳನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು ಎಂಬುದಾಗಿ ಅಪ್ಪಸ್ತ ಪೌಲನು ದೇವರ ಆತ್ಮನಲ್ಲಿ ನೀವು ಇವತ್ತು ಕೃಪೆಯ ಮುಖಾಂತರ ರಕ್ಷಣೆ ಹೊಂದಿದ್ದೀರಿ. ಇದು ನಿಮ್ಮ ಪುಣ್ಯ ಕ್ರಿಯೆಗಳಿಂದ ಇದರ ಬರವಾಗಿದೆ. ಈ ರಕ್ಷಣೆ ಹೊಂದಿದವರು ಈ ರಕ್ಷಣೆಯಲ್ಲಿ ಬೆಳವಣಿಗೆ ಆಗಬೇಕು. ಈ ಕೃಪೆ ಹೊಂದಿದವರು ನೀವು ಒಳ್ಳೆಯ ಕ್ರಿಯೆಗಳನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ಅಪ್ಪಸ್ತ ಪೌಲನು ಹೇಳುವನಾಗಿದ್ದಾನೆ. 3ನೇ ನಾವು ನೋಡ್ತೇವೆ, ದೇವರ ಕೃಪೆಯು ನಿಮಗೆ ಸಮಾಧಾನವನ್ನು ಕೊಡುತ್ತದೆ. ನಾವು ನೋಡ್ತೇವೆ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಿಂದ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನೋಡಿ, ಈ ಲೋಕದಲ್ಲಿ ಎಲ್ಲಿಯೂ ಸಮಾಧಾನ ಸಿಗುವುದಿಲ್ಲ, ಶಾಂತಿ ಲೋಕದಲ್ಲಿಲ್ಲ ಪ್ರೇರೆ. ಎಲ್ಲವೂ ಕೊಡುವ ತಾತ್ಕಾಲಿಕ ಸಮಾಧಾನ, ತಾತ್ಕಾಲಿಕ ಅದು ಯೇಸು ಕ್ರಿಸ್ತನೇ. ಯಾರು ಯೇಸು ನಂಬಿಕಿಡುತ್ತಾರೋ, ಯಾರು ಆತನ ಅಂಗೀಕಾರ ಮಾಡುತ್ತಾರೋ, ಯಾರು ಆತನ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಅವರಿಗೆ ಈ ಸಮಾಧಾನ ದೇವರು ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ನಾನು ಕೊಡೋ ಸಮಾಧಾನ ಅದು ಲೋಕದಲ್ಲಿ ಸಿಗದಂಥ ಸಮಾಧಾನ, ಅದು ನಿತ್ಯಕ್ಕೂ ಸಿಗುವ ಸಮಾಧಾನ ಯೇಸು ಕ್ರಿಸ್ತನು ಕೊಡುತ್ತಾನೆ. ಆ ಸಮಾಧಾನ ನೀವು ಹೊಂದಿಕೊಳ್ಳಬೇಕಾದರೆ ನಾವು ನೋಡ್ತೇವೆ ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರಳ ವಿಷಯದಲ್ಲಿ ದೇವರ ಮುಂದೆ ಕರ್ತನ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದಂತೆ ತಿಳಿಯಪಡಿಸಿರಿ. ಹಾಗೆಲ್ಲ ಗ್ರೇಕನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಪ್ರಿಯ ಸಮಾಧಾನ ದಿನಾಳು ಹೊಂದಿಕೊಳ್ಳಬೇಕಾದರೆ ನೀವು ಯೇಸುವನ್ನು ನಂಬಿಕೊಳ್ಳುವುದು ಮಾತ್ರ ಅಲ್ಲ, ನೀವೆಲ್ಲ ಚಿಂತ ಭಾರಗಳನ್ನು ಪ್ರತಿದಿನ ಪ್ರಾರ್ಥನೆ ಮುಖಾಂತರ ಕರ್ತನ ಮೂಲಕ ನಂಬಿಕೆ ಮುಖಾಂತರ ದೇವರಿಗೆ ಒಪ್ಪಿಸಿಕೊಡುವುದಾದರೆ ಎಲ್ಲ ಗ್ರಹಿಕೆ ಮುರುವ ದೇವರ ಸಮಾಧಾನವು ದೇವರ ಶಾಂತಿಯು ಪ್ರತಿ ಗಳಿಗೆ ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮ ಶರೀರ ಆತ್ಮನು ಕಾಯುತ್ತದೆ ಎಂಬುದಾಗಿ ಈ ಶಾಂತಿ ಯೇಸು ಕ್ರಿಸ್ತ ಮಾತ್ರ ಕೊಡುವನಾಗಿ ಆತನ ನಂಬಿಕೆಡುವವರಿಗೆ ಆ ನಂಬಿಕೆಯಿಂದ ನಿಮ್ಮೆಲ್ಲ ಚಿಂತಾ ಭಾರಗಳನ್ನು ದಿನಾಲು ಪ್ರಾರ್ಥನೆ ಮುಖಾಂತರ ಸ್ತುತಿಸ್ತೋರ ಮಧ್ಯೆ ಒಪ್ಪಿಸಿಕೊಡುವುದರೆ ಈ ಶಾಂತಿ ಎಲ್ಲ ಗ್ರಹಿಕೆ ನಿಮ್ಮಿರೋ ದೇವರ ಶಾಂತಿಯು ಪ್ರೇರೆ ನಿಮ್ಮ ಹೃದಯಗಳನ್ನು ಯೋಚನೆ ಕ್ರಿಸ್ತನಲ್ಲಿ ಕಾಯುತ್ತದೆ ಎಂಬುದು ಅಪ್ಪಸ್ಕೊಳ್ತಾನೆ. ಇದೇ ವಾಕ್ಯ ಪುನಃ ನಾವು ನೋಡ್ತೇವೆ ಮತ್ತೆ ಬರೋ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ, ಎಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದುದು, ನನ್ನ ಹೊರೆಯು ಔರವಾದದ್ದು ಅಂದನು. ಪ್ರೇರಿಸಿಕೊಳ್ತೇನೆ. ಇವತ್ತು ಅನೇಕರು ಪ್ರೇರೆ ಈ ಟಿವಿ ಮಧ್ಯೆ ಅನೇಕರು ನಾನಾ ವಿಧ ಕಷ್ಟಗಳಲ್ಲಿ ನಾನಾ ವಿಧ ಸಮಸ್ಯೆಗಳಲ್ಲಿ ಪ್ರೇರೆ ಅನೇಕರು ಸಾಲದ ಬಂಧನದಲ್ಲಿ ಇದ್ದೀರಿ, ದೇವರ ಆತ್ಮ ತೋರಿಸ್ತಾ ಇದ್ದೇನೆ. ಅನೇಕರು ರೋಗ ಎಂಬ ಬಂಧನಲ್ಲಿದ್ದೀರಿ, ಅನೇಕರು ತಲಾಂತರಗಳೆಂಬ ಶಾಪದ ಬಂಧನಲ್ಲಿದ್ದೀರಿ. ಯೇಸು ಕ್ರಿಸ್ತನೇ ಎಲೆ ಕಷ್ಟಪಡುವರೆ ಹೊರೆ ಹೊತ್ತು ನೀವು ನನ್ನ ಬಳಿಗೆ ಬನ್ನಿರಿ ಅಂತ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಯೇಸು ಕ್ರಿಸ್ತ ಹತ್ತಿರ ಬಂದು ನಿಮ್ಮ ಕಷ್ಟ ದುಃಖ ಚಿಂತೆಯನ್ನು ಆತನಿಗೆ ಕೊಡುವವರಾಗಬೇಕು ಪ್ರೇರೆ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ಆಜ್ಞೆಯನ್ನು ಕೈಕೊಂಡು ನಡೀಬೇಕು. ಆಗ ಯೇಸು ಕ್ರಿಸ್ತನು ಎಲ್ಲ ಕಷ್ಟದಿಂದ, ಎಲ್ಲ ಸಾಲದ ಬಂಧನದಿಂದ, ಎಲ್ಲ ರೋಗದ ಬಂಧನದಿಂದ, ಎಲ್ಲ ಶಾಪದಿಂದ ಪರಿಪೂರ್ಣ ಬಿಡುಗಡೆ ಕೊಟ್ಟು ನಿಮಗೆ ನಿತ್ಯಕ್ಕೂ ಆ ಶಾಂತಿ ಸಮಾಧಾನವನ್ನು ಯೇಸು ಕ್ರಿಸ್ತ ಕೊಡುತ್ತಾನೆ. ಆ ಸಮಾಧಾನ ಈ ಲೋಕದಲ್ಲಿ ಸಿಗದಂಥ ಸಮಾಧಾನ, ಈ ಲೋಕದಲ್ಲಿ ಸಿಗದಂಥ ಶಾಂತಿ ಯೇಸು ಕ್ರಿಸ್ತ ಕೊಡುತ್ತಾನೆ ಎಂಬುದಾಗಿ ದೇವರ ಆತ್ಮನ ಇವತ್ತು ಅನೇಕರು ಪ್ರೇರೆ ನೀವು ಕಷ್ಟದಲ್ಲಿದ್ದೀರಿ ಪ್ರೇರೆ, ಅನೇಕರು ಚಿಂತೆಯಲ್ಲಿದ್ದೀರಿ, ಅನೇಕರು ರೋಗದಲ್ಲಿದ್ದೀರಿ, ಅನೇಕ ಸಾಲ ಇವತ್ತು ಪ್ರೇರೆ ದೇವರ ಆತ್ಮ ಹೇಳ್ತಾನೆ, ಬನ್ನಿರಿ ಯೇಸು ಕ್ರಿಸ್ತನ ಕಡೆಗೆ ಬನ್ನಿರಿ. ಯೇಸು ಕ್ರಿಸ್ತ ಒಬ್ಬನೇ ನಿಮ್ಮ ಚಿಂತಾ ಭಾರಗಳನ್ನು ಹೊತ್ತುಕೊಳ್ಳಲಿಕ್ಕೆ ಅದು ಒಬ್ಬನೇ ಶಕ್ತನಾಗಿದೆ. ನಿಮಗೆ ನೀವು ಚಿಂತೆ ಮಾಡಿ ಏನು ಮಾಡಲಿಕ್ಕೆ ಆಗುವುದಿಲ್ಲ, ನಿಮ್ಮ ಕಷ್ಟ ಪರಿಹಾರಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಅದು ಯೇಸು ಕ್ರಿಸ್ತನ ಕಡೆ ಬರಬೇಕು ಪ್ರೇ, ಆತನ ಮೇಲೆ ನಂಬಿಕೆ ಇಡಬೇಕು, ಆತನನ್ನು ಕರ್ತನ ಒಡೆಯನ್ನು ಅಂಗೀಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಪ್ರೇ. ಆಗ ನಿಮಗೆ ನಿತ್ಯವೂ ಸಮಾಧಾನ ಶಾಂತಿ ಸಿಗ್ತದೆ ಎಂಬುದಾಗಿ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ. ಐಸಾಯ ಪ್ರವಾದನೆ ಪುಸ್ತಕದಲ್ಲಿ 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಶಿರಚಿತ್ತನನ್ನು ಶಾಂತಿ ನೆಲೆಗೊಳಿಸಿ ಕಾಯುವಿ,
ಅವನಿಗೆ ನಿನ್ನಲ್ಲಿ ಭರವಸವಿದೆ. ಇಲ್ಲಿ ಐಜಾಬ್ ಯಾರು ದೇವರ ವಾಕ್ಯವನ್ನು ಕಡೆ ತನಕ ವಿಧೇಯರಾಗಿ ನಡೆಯುತ್ತಾರೋ ಅವರಿಗೆ ಎಲ್ಲ ಸಮಯದಲ್ಲಿ ಅವರ ಮನಸ್ಸನ್ನು ಶಾಂತಿನಲ್ಲಿ ಅವ್ರ ಶಾಂತಿ ಕೊಡುತ್ತಾನೆ. ಯಾಕೆಂದರೆ ಅವನು ನಿನ್ನಲ್ಲಿ ಭರವಸೆ ಬಂದೆ. ಐಜಾಯ ಪ್ರವಾದನೆ ಪುನಃ ನಾವು ನೋಡ್ತೇವೆ. ಐಜಾಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಾಮಲ ಸ್ವಾಮಿಯೂ ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ನಿನ್ನನ್ನು ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳ ಹಾಗೂ ಇರುತ್ತಿದ್ದವು. ಪ್ರಹೋದನೆ ನೀವು ಯೇಸು ಕ್ರಿಸ್ತ ಬರೀ ನಂಬಿಕೆ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಕೊಟ್ಟ ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥ ತನಕ ಯೇಸು ಕ್ರಿಸ್ತನು ಈ ಹೊಸ ಒಡಂಬಡಿಕೆ ಕೊಟ್ಟಿದ್ದಾನೆ. ಈ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಮತ್ತಾಯ, ಮಾರ್ಕ್, ಲೂಕ್, ಯೋಹಾನ 4 ಸೋದೆ ಅನೇಕ ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಮತ್ತು ಪ್ರಕಟಣದ ಅನೇಕ ದೇವರ ಸೇವಕರು, ಅಪೊಸ್ತಲರು ಅನೇಕ ಆಜ್ಞೆಗಳನ್ನು ಅದು ಅರ್ಥ ಮಾಡಿ ತಮ್ಮ ಸಭೆಗೆ ಕೊಟ್ಟಿದ್ದಾರೆ. ಈ ಮತ್ತೆ ಬರೋ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥ ದಿನ ಓದಿಕೊಂಡು ಅದರ ಆಜ್ಞೆ ಕೈಕೊಂಡು ನಡೆಯುತ್ತಾರೆ. ಇಲ್ಲಿ ಐಜಾಯ ಪ್ರವಾದನೆ ನಿಮಗೆ ಸುಖವು ಪ್ರಿಯರೇ ನದಿಯಂತೆ, ನಿಮ್ಮ ಕ್ಷೇಮವು ಪ್ರಿಯರೇ ನಿಮಗೆ ಸುಖವು ದೊಡ್ಡ ನದಿಯಂತೆ, ನಿಮಗೆ ಕ್ಷೇಮ ಅಲೆಗಳ ಆಗಿ ದೇವರು ಕೊಡುತ್ತಾನೆ. ಆದರೆ ಇವತ್ತು ದೇವರ ಆತ್ಮನು ತೋರಿಸಿದ ಅನೇಕರು ಪ್ರೇರಣೆ ನನ್ನ ಕಷ್ಟದಲ್ಲಿ ಇದ್ದೀರಿ ಪ್ರೇರೆ, ಇವತ್ತು ಬೇಸರ ಪಡಬೇಡಿರಿ. ಯೇಸು ಕ್ರಿಸ್ತನು ನಿಮಗೆ ಸಮಾಧಾನ ಕೊಡುತ್ತಾನೆ. ಆತನ ಸಮಾಧಾನದ ಪ್ರಭು ಆಗಿದೆ. ಅದು ಆತನ ಹತ್ತಿರ ಬನ್ನಿರಿ. ಆತನ ಯೇಸು ಕ್ರಿಸ್ತನ ಕರ್ತನ ಒಡನೆ ಅಂಗೀಕಾರ ಮಾಡಿರಿ. ಆತನ ವಾಕ್ಯ ದಿನಾಲು ಓದಿ ಧ್ಯಾನ ಮಾಡಿ ಮತ್ತು ಆತನ ಕೊಟ್ಟ ಆಜ್ಞೆಗೆ ನೋಡಿ ಮತ್ತು ಪ್ರಾರ್ಥನೆ ಮಾಡಿ. ಈ ಸಮಾಧಾನವು ನಿಮಗೆ ದೇವರು ಕೊಡುವನಾಗಿದ್ದಾನೆ. ಲೋಕದಲ್ಲಿ ಈ ಸಮಾಧಾನ ಸಿಗುವುದಿಲ್ಲ. ಈ ಸಮಾಧಾನ ದೇವರು ನಿಮಗೆ ಕೊಡುವಾಗ ಅದು ನಿಮ್ಮ ಮನಸ್ಸು, ಶರೀರ, ಆತ್ಮನ ಕಾಪಾಡ್ತದೆ. ಯಾವ ಲೋಕದ ರೋಗಗಳು ನಿಮಗೆ ಮುಟ್ಟದಂತೆ ದೇವರು ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ ಪ್ರೇರೆ. ಇದು ಯೇಸು ಕ್ರಿಸ್ತನು ಕೊಡುವ ಕೃಪೆಯಾಗಿದೆ. ಆತ್ಮನ ನಂಬಿಕೆಡುವವರಿಗೆ, ಆತನ ತರ ಪ್ರಾರ್ಥನೆ ಮಾಡುವವರಿಗೆ ಅಲ್ಲಿ ಕೈಕೊಂಡು ನೋಡಿದ್ರೆ ಯೇಸು ಕ್ರಿಸ್ತನು ಕೊಡುವ ಕೃಪೆ ಎಂಬುದೇ ಅಪೊಸ್ತಲನು ಹೇಳುತ್ತಾನೆ ಪ್ರೇರೆ. ಈಗ 4ನೇ ಅರ್ಥ ನಾವು ನೋಡ್ತೇವೆ ಪ್ರೇರೆ, ದೇವರ ಕೃಪೆಯು ನಮಗೆ ದೇವರ ಪುತ್ರರನ್ನಾಗಿ ಮಾಡುತ್ತದೆ. ಯೋನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಯಾರು ಆತನ ಅಂಗೀಕರಿಸಿದರು, ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟನು. ಪ್ರೇರೆ, ಇವತ್ತು ಈ ಲೋಕದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು ದೇವರ ಸೃಷ್ಟಿ ಎಂದು ಕರೆಯುತ್ತಾರೆ. ಅದು ಯಾರ್ಯಾರು ಯೇಸು ಕ್ರಿಸ್ತನ ಕರ್ತನ ಒಡೆಯ ಎಂಬುದಾಗಿ ನಂಬಿಕೊಂಡು ಆತನನ್ನು ಅಂಗೀಕಾರ ಮಾಡುತ್ತಾರೋ ಅವರಿಗೆ ಈ ಕೃಪೆಯು ದೇವರ ಪುತ್ರರನ್ನಾಗಿ ಮಾಡ್ತಾ ಇದೆ. ಹಾಗೆ ಇವತ್ತು ಪ್ರಿಯ ನೀವು ದೇವರ ಸೃಷ್ಟಿಗಳಾಗಿದ್ದೀರಿ. ಅದು ಈ ಸುವಾರ್ತೆ ಇವತ್ತು ಕೇಳಿ ಈ ದಿನ ಈ ಯೇಸು ಕ್ರಿಸ್ತನ ನಿಮ್ಮ ಕರ್ತನ ಒಡನೆ ಅಂಗೀಕಾರ ಮಾಡುವುದಾದರೆ ದೇವರ ಕೃಪೆಯಿಂದ ನೀವು ಆತನ ಪುತ್ರರಾಗ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಅಪೊಸ್ತಲನು ಯೇಸು ಕ್ರಿಸ್ತನು ಹೇಳ್ತಾನೆ. ಯಾರ್ಯಾರು ಯೇಸು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಯೇಸು ಕ್ರಿಸ್ತನು ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಪ್ರಿಯರೇ, ಇನ್ನೊಂದು ವಾಕ್ಯ ನಾವು ನೋಡ್ತೇವೆ. ಗಲಾತ್ಯಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ನೀವು ಪುತ್ರರಾಗಿರುವುದರಿಂದ ದೇವರ ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿಕೊಟ್ಟನು. ಪ್ರೇರೆ, ಅಷ್ಟೇ ಅಲ್ಲದೆ ಪ್ರೇರೆ, ನೀವು ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರ ದೇವರ ಮಕ್ಕಳಿಂದ ಅಧಿಕಾರ ಹೊಂದಿದ್ದೀರಿ. ಅಷ್ಟೇ ಅಲ್ಲದೆ ದೇವರ ಪವಿತ್ರಾತ್ಮನು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡುತ್ತಾನೆ ಮತ್ತು ದೇವರ ಆತ್ಮ ನಿಮ್ಮ ಆತ್ಮಕ್ಕೆ ಅಪ್ಪ ತಂದೆ ಎಂದು ಕೂಗುವಂತೆ ನಿಮಗೆ ಸಹಾಯ ಮಾಡ್ತಾನೆ. ಪ್ರೇರೆ, ಈ ಲೋಕದಲ್ಲಿರುವವರಿಗೆ ದೇವರು ಅವರಿಗೆ ದೇವರಾಗಿದ್ದಾನೆ. ಆದರೆ ಯೇಸು ನಂಬಿಕೆ ಇಟ್ಟವರಿಗೆ ಯೇಸು ಕ್ರಿಸ್ತನು ನಿಮಗೆ ದೇವರ ತಂದೆಯನ್ನಾಗಿ ಮಾಡ್ತಾನೆ. ನೀವು ಆತನ ಮಕ್ಕಳಾಗಿದ್ದೀರಿ. ಮತ್ತು ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತೀರಿ. ಆ ಪವಿತ್ರಾತ್ಮನು ನಿಮ್ಮ ಆತ್ಮದಲ್ಲಿ ಬಂದು ಬಿಡಾರ ಮಾಡುತ್ತಾನೆ. ಅಷ್ಟರಲ್ಲಿ ನಿಮ್ಮ ಆತ್ಮದಲ್ಲಿ ಆತನು ಅಪ್ಪ ತಂದೆ ಎಂದು ಕೂಗುವಕ್ಕೆ ಆತನು ನಿಮಗೆ ಆ ಪ್ರೇರೇಪಣೆ ಕೊಡ್ತಾನೆ. ನಿಮ್ಮಲ್ಲಿ ಆ ದೇವರ ಆತ್ಮ ಇರ್ತದೆ. ನೀವು ಅಪ್ಪ ತಂದೆ ಕೂಗುದು ಈ ರೀತಿ ದೇವರು ನಿಮಗೆ ಅಪ್ಪ ತಂದೆ ಆಗ್ತಾನೆ. ಈ ರೀತಿ ನೀವು ದೇವರ ಕೃಪೆ ನಿಮಗೆ ದೇವರ ಪುತ್ರನಾಗಿ ಮಾಡ್ತದೆ ಎಂಬುದಾಗಿ ಅಪೊಸ್ತಲ ಪೌಲನಲ್ಲಿ ಹೇಳುತ್ತಾನೆ. ಇನ್ನೊಂದು ಅದಕ್ಕೆ ವಾಕ್ಯ ನೋಡೋ ಪ್ರೇರೆ, 1ನೇ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ. ದೇವರ ಮಕ್ಕಳೆಂಬ ಹೆಸರನ್ನು
ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮಲ್ಲಿ ಇಟ್ಟಿದ್ದನ್ನು ನೋಡಿರಿ. ಇಲ್ಲಿ ಏನು ಹೇಳ್ತಾನೆ, ದೇವರ ಮಕ್ಕಳೆಂಬ ಹೆಸರನ್ನು ಪ್ರೇರೆ ದೇವರು ನಿಮಗೆ ಕೊಟ್ಟಿದ್ದಾನೆ. ಹಾಗೆ ಎಂಥ ಪ್ರೀತಿ ದೇವರು ನಿಮ್ಮಲ್ಲಿ ಮಾಡಿದ್ದಾನೆ. ಆತನ ಮಗನನ್ನು ಯಾರು ನಂಬುತ್ತಾರೋ ಅವರಿಗೆ ದೇವರು ನಿಮ್ಮನ್ನು ತನ್ನ ಮಕ್ಕಳು ಎಂದು ಕರೆಯುತ್ತಾನೆ ಎಂಬುದು ಅಪೊಸ್ತಲ ಯೋಹನ ಹೇಳ್ತಾನೆ. ಪ್ರೇರೆ ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲ. ಪ್ರೇರೆ ಈಗ ದೇವರ ಮಕ್ಕಳಾಗಿದ್ದೇವೆ, ಮತ್ತು ನಾವು ಏನಾಗುವೆ ಎಂದು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆಂದು ಬಲ್ಲೆಯು. ಇಲ್ಲಿ ಯೋಹನ ಹೇಳ್ತಾನೆ, ಯೇಸು ಕ್ರಿಸ್ತನು ಪರಲೋಕ ಹೋಗಿದ್ದ ಯೇಸು ಕ್ರಿಸ್ತನು ಆತನ ಮಧ್ಯ ಆಕಾಶದಲ್ಲಿ ತನ್ನ ಸಭೆಯ ಮೊದಲಿಕೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಬರುತ್ತಾನೆ. ಆ ಪ್ರತ್ಯಕ್ಷತೆ ಆಗಿದೆ ಅದನ್ನಂತ 7 ವರ್ಷ ಟ್ರಿಬ್ಯುಲೇಟರಿ ಪೀರಿಯಡ್ ಆಗಿದೆ. ಆ ಯೇಸು ಕ್ರಿಸ್ತ ಪ್ರತ್ಯಕ್ಷತೆಯಲ್ಲಿ ನೀವು ಪಾಲ್ಗೊ ಆತನ ಹಾಗೆಯೇ ಆಗ್ತೀರಿ ಎಂಬುದರಲ್ಲಿ ಇಲ್ಲಿ ಯೋಹನನು ಹೇಳ್ತಾನೆ ಮತ್ತು 3ನೇ ವಾಕ್ಯದಲ್ಲಿ ಹೇಳ್ತಾನೆ, ಯಾಕೆಂದರೆ ಆತನಿರೋ ಪ್ರಕಾರವೇ ಆತನ ನೋಡು, ಯೇಸು ಕ್ರಿಸ್ತ ಹೇಗಿದ್ದಾನೆ ಅದೇ ರೀತಿಯಲ್ಲಿ ನಾವು ಆ ದಿನ ಆತನ ಪ್ರಶಸ್ತ ದಿನದಲ್ಲಿ ಆತನನ್ನು ನೋಡುತ್ತೀವಿ ಎಂಬುದರಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ. ಆತನ ಮೇಲೆ ಈ ನಿರೀಕ್ಷೆ ಇಟ್ಟು ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನ ಕೃಪೆಯಿಂದ ನೀವು ಆತನ ಪುತ್ರರಾಗಿದ್ದೀರಿ. ಆದರೆ ಆ ಜವಾಬ್ದಾರಿ ಆಗದೆ ಪ್ರಿಯರೇ, ಆತನ ಪುತ್ರರಾಗಿದ್ದವರು ನೀವು ನಂಬುವವರಾಗಬೇಕು. ಯೇಸು ಕ್ರಿಸ್ತನು ಪ್ರಿಯರೇ ಮಧ್ಯ ಆಕಾಶದಲ್ಲಿ ತನ್ನ ತುತ್ತಿಯೊಡನೆ ಪ್ರಿಯರೇ ಜೀವಂತ ಇದ್ದವರು ರೂಪಾಂತರವಾಗ್ತಾರೆ. ಅದರ ಮೊದಲು ಸತ್ತು ಹೋದವರು ಅವರು ಪುನರುತ್ಥಾನ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ಪುನರುತ್ಥಾನದಲ್ಲಿ ಅಥವಾ ಜೀವಂತ ಆ ಪ್ರತ್ಯೇಕ ಪಾಲರಾಗ್ತೀರಿ. ಅದಕ್ಕೆ ಆ ನಿರೀಕ್ಷೆಯಿಂದ ನೀವು ಪ್ರತಿದಿನ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಅಪೊಸ್ತಲ ಯೋಹನ ಹೇಳುತ್ತಾನೆ. ಪ್ರಿಯರೇ, ಈಗ 5ನೇ ಸಂಗತಿ ನೋಡ್ತೇವೆ ಪ್ರಿಯರೇ, ದೇವರ ಕೃಪೆಯು ನಮಗೆ ಆರ್ಥಿಕ ಸಮೃದ್ಧಿಯನ್ನು ಒದಗಿಸಿಕೊಡುತ್ತದೆ. ನಾವು ನೋಡ್ತೇವೆ 2ನೇ ಕೊರಿಂಥಿಯದವರ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯ ತನಕ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕೆಂದರೆ ಸಂತೋಷ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರ ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಲಿಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾ ಕಳೆಯಿರುವುದು ಎಂದು ಶಾಸ್ತ್ರ ಬರೆದಿದ್ದಲ್ಲ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಫಲಗಳನ್ನು ವೃದ್ಧಿಪಡಿಸುವನು. ಪ್ರಿಯ ಅಪೊಸ್ತಲ ಪೌಲನು ಹೇಳ್ತಾನೆ, ಯಾರು ಪ್ರಿಯರೇ ನೀವು ನಿಮ್ಮ ಆದಾಯದಿಂದ ಬಂದ ದಶಮಾಂಶ ಕಾಣಿಕೆ ಇದು ಬೀಜ ಆಗಿದೆ ಪ್ರಿಯರೇ. ನೀವು ನಂಬಿಕೆಯಿಂದ ಪ್ರಿಯರೇ ನಿಮಗೆ ಬಂದ ಆದಾಯದಿಂದ, ನಿಮಗೆ ಬಂದ ಇನ್ಕಮ್ನಿಂದ ನೀವು ದೇವರ ಸೇವೆಗೆ ಈ ಸುವಾರ್ತೆ ಸೇವೆಗೆ ಅದು ಚಾರಿಟೇಬಲ್ ಸೇವೆಗೆ ನೀವು ದಶಮಾಂಶ ಕಾಣಿಕೆ ಪರೋಪಕಾರ ದಾನ ಧರ್ಮ ನಂಬಿಕೆಯಿಂದ ನೀವು ಕೊಡುತ್ತೀರೋ ಅದು ಬೀಜ ಎಂಬುದೆಲ್ಲ ಅಪೊಸ್ತಲ ಎಷ್ಟು ರೀತಿ ನೀವು ಬೀಜ ಬಿತ್ತಿದ್ದರಿಂದ ಎಷ್ಟು ಹೆಚ್ಚು ಅಷ್ಟು ದೇವರು ನಿಮಗೆ ಆರ್ಥಿಕ ಸಮೃದ್ಧಿ ಎಂಬ ಕೃಪೆ, ಇದು ಆರ್ಥಿಕ ಸಮೃದ್ಧಿ ದೇವರ ಆಶೀರ್ವಾದ ಕೃಪೆ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಹೇಳುತ್ತಾನೆ. ಅದು ಇನ್ನೊಂದು ವಾಕ್ಯ ನೋಡೋ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯ, ಎಪಫ್ರೊದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸುವುದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದು, ಸುಗಂಧ ವಾಸನೆ ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇಲ್ಲ ಅಪೊಸ್ತಲ ಪೌಲನು ಹೇಳ್ತಾರೆ, ನೀವು ನಂಬಿಕೆಯಿಂದ ದೇವರಿಗೆ ಸಲ್ಲುವಂಥ ದಶಮಾಂಶ ಮತ್ತು ಕಾಣಿಕೆಯನ್ನು ನಂಬಿಕೆಯಿಂದ ಉದಾರವಾಗಿ ದೇವರ ಸಭೆಗೆ, ದೇವರ ಸೇವೆಗೋಸ್ಕರವಾಗಿ ಅಥವಾ ಈ ಟಿ ವಿ ಮಾಧ್ಯಮದಲ್ಲಿರುವ ಸುವಾರ್ತೆ ಸೇವೆಗೋಸ್ಕರವಾಗಿ ಅಥವಾ ಆಶ್ರಮ ಸೇವೆಗೆ ಅಥವಾ ಬಡವರಿಗೆ ಏನು ಕೊಡುತ್ತೀರೋ ಪ್ರಿಯರೇ, ಅಪೊಸ್ತಲ ಪೌಲನು ಅದು ದೇವರಿಗೆ ಮೆಚ್ಚಿಕಾದದು, ಸುಗಂಧವಾದ ವಾಸನೆ ಇಷ್ಟ ಯಜ್ಞ. ಆಗ ಅಪೊಸ್ತಲ ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಿಮ್ಮ ಎಲ್ಲ ಆರ್ಥಿಕ ನೀಗಿಸ್ತಾನೆ. ಇದು ದೇವರ ಕೃಪೆ ಪ್ರಿಯರೇ. ಈ ರೀತಿ ದಶಮಾಂಶ ಕಾಣಿಕೆ
ಪರೋಪಕಾರ ದಾನ ಧರ್ಮ ಮಾಡಿ ದೇವರು ಈ ಕೃಪೆ ಕೊಡ್ತಾನೆ. ಈ ಕೃಪೆ ಹೊಂದಿದರು ಯಾವಾಗಲೂ ಆರ್ಥಿಕ ಸಮೃದ್ಧಿ ಹೋಗ್ತಾರೆ. ಅವರ ಎಲ್ಲ ಸಾಲದಿಂದ ಅವ್ರಿಗೆ ಬಿಡುವಂತೆ ಈ ಕೃಪೆಯನ್ನು ಯೇಸು ಕ್ರಿಸ್ತ ನಿಮಗೆ ಕೊಡುವನಾಗಿದೆ ಪ್ರೇರೆ. 6ನೇ ಕೃಪೆ ಆಗಿದೆ ಪ್ರೇರೆ. ಯೇಸು ಕ್ರಿಸ್ತನ ನಂಬಿಕೆ ಇಡುವವರು ನಿಮಗೆ ಪವಿತ್ರ ಯಾಜಕರನ್ನಾಗಿ ಮಾಡ್ತದೆ. 7ನೇ ಕೃಪೆ ಆಗಿದೆ ಪ್ರೇರೆ. ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಪ್ರೇರೆ ನಿಮ್ಮನ್ನು ಶುದ್ಧೀಕರಿಸ್ತಾನೆ. ಪರಿಪೂರ್ಣ ಅಂದರೆ ಪರಲೋಕಕ್ಕೆ ಹೋಗಬೇಕಾದರೆ ಪರಿಶುದ್ಧತೆ ಇಲ್ಲದೆ ಯಾರು ಪರಲೋಕಕ್ಕೆ ಹೋಗುವುದಿಲ್ಲ. ಅಪೊಸ್ತಲ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದೇ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ದೇವರ ಮೇಲೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ, ಆತನ ನಂಬಿ ನೀರು ನಿಮ್ಮಲ್ಲಿ ದೃಷ್ಟಾಂತ ತಗೊಳ್ಳುತ್ತಾರೋ ಅವರಿಗೆ ಪೇತ್ರನು ಹೇಳ್ತಾನೆ, ಫಸ್ಟ್ ಪೀಟರ್ ಬರೆದ ಮೊದಲನೇ ಪತ್ರಿಕೆ 5ನೇ 10ನೇ ವಾಕ್ಯದಲ್ಲಿ ಬಾಧೆಗಳ ಮೂಲಕ ಪರಿಪೂರ್ಣ ಚೊಕ್ಕ ಬಂಗಾರ ಮಾಡಿಕೊಂಡು ನಿಮ್ಮನ್ನು ಪರಲೋಕಕ್ಕೆ ಅದು ಸೇರಿಸುವನಾಗಿದೆ. ಅದು ಈ 7 ಕೃಪೆಯನ್ನು ಪ್ರೇರೆ ಯೇಸು ನಂಬಿಕೆಡುವವರಿಗೆ, ಆತನ ಅಂಗೀಕಾರ ಮಾಡಿ ಆತನ ಆಜ್ಞೆಗೆ ಕೈ ನಡೆಯುವವರಿಗೆ ನೀನಂದಿಸಲು ಯೇಸು ಕ್ರಿಸ್ತ ಕೊಡುತ್ತಾನೆ ಎಂಬುದಾಗಿ ಅಪ್ಪಸ್ತಲನು ಹೇಳ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ ಪ್ರೇರೆ. ಈ ಸಂದೇಶ ನಿಮ್ಮಲ್ಲಿ ಉತ್ತೀರ್ಣವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೇರೆ. ಈಗ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಯಾರಾದರೂ ರೋಗಿಗಳಿದ್ದಾರೆ, ಯಾರಾದರೂ ಕಷ್ಟದಲ್ಲಿದ್ದಾರೆ, ನಿಮ್ಮ ಕೈಗಳು ಮೇಲೆ ಕಿತ್ತ ನಂಬಿಕೆಯಿಂದ ನಾನು ಪ್ರಾರ್ಥಿಸುವಾಗ ನಂಬಿರಿ. ದೇವರು ನಿಮ್ಮ ನಂಬಿಕೆ ಮುಖಾಂತರ ನಿಮ್ಮನ್ನು ಮುಟ್ಟಿ ಗುಣಪಡಿಸೋನಾಗಿದ್ದಾನೆ. ಮತ್ತು ನಿಮ್ಮ ಸಾಕ್ಷಿಯನ್ನು ಫೋನ್ ಮಾಡಿ ಹೇಳಿ ಪ್ರೇರೆ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಹಕ್ಕೆಲ್ಲ ಪ್ರತಿಯೊಬ್ಬ ವೀಕ್ಷಕರನ್ನು ತಂದೆ ಮಗ ಮತ್ತು ಪವಿತ್ರ ಹೆಸರಿನಲ್ಲಿ ಯೇಸು ಹೊರತನೆ ಒಪ್ಪಿಸಿಕೊಡುತ್ತೇನೆ. ಯೇಸು ರಕ್ತವನ್ನು ಇವರ ಮೇಲೆ ಪ್ರೋಕ್ಷಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ಯಾರು ಕೈ ಮೇಲಿದ್ದ ಪ್ರತಿಯೊಬ್ಬರ ರೋಗಿಗಳ ವಿರುದ್ಧವಾಗಿ ಯೇಸು ಕ್ರಿಸ್ತನ ನಾಮದ ಎಲ್ಲ ರೋಗದ ದುಷ್ಟ ಆತ್ಮಗಳನ್ನು, ಎಲ್ಲ ರೋಗದ ದುಷ್ಟ ಶಕ್ತಿಗಳನ್ನು, ಎಲ್ಲ ಶಾಪದ ನೊಗಗಳಿಂದ, ಸಾಲೆಂಬ ನೊಗಗಳಿಂದ, ಬಡತನ, ಕೊರತೆ, ನಿರಾಶೆ, ಅಪನಂಬಿಕೆ, ಜಿಗುಪ್ಸೆ, ನಿರಾಶೆ ಎಂಬ ಎಲ್ಲ ಬಂಧನದಿಂದ ಈ ಕೈ ಮೇಲೆ ಮಾಡಿದ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಗೊಳಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸು ಕ್ರಿಸ್ತ ಗುಣ ಮಾಡೋ ಶಕ್ತಿಯು ಪ್ರತಿ ರೋಗಿಗಳನ್ನು ಮುಟ್ಟಿ ಗುಣವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಸಮಾಧಾನ ಇಲ್ಲದವರು ಸಮಾಧಾನ ಹೊಂದಿಕೊಳ್ಳಲಿ, ಆಶೀರ್ವಾದ ಇಲ್ಲದ ಆಶೀರ್ವಾದ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.